ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಮರ ಕನ್ನಡ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಟಾಪ್ 5 ಬ್ರೇಕಿಂಗ್ ನ್ಯೂಸ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೇದಾಗಿ ಪವನ್ ಕುಮಾರ್ ಶರಾವತ್ ಅವರಿಗೆ ಭಾರತ ಸರ್ಕಾರದಿಂದ ಅರ್ಜುನ ಅವಾರ್ಡ್ ಕೊಟ್ಟು ಗೌರವಿಸಲಾಗಿದೆ. ಪವನ್ ಶರಾವತ್ ಅವರು ಮಾಜಿ ಬೆಂಗಳೂರು ಬುಲ್ಸ್ನ ಆಟಗಾರ ಹಾಗೂ 2023ರಲ್ಲಿ ನಡೆದ ಕಬಡ್ಡಿ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಟೀಮ್ನ ಕ್ಯಾಪ್ಟನ್ ಕೂಡ ಆಗಿದ್ರು ಹಾಗೂ ಗೋಲ್ಡ್ ಮೆಡಲ್ ವಿನ್ ಆಗಲು ಇವರು ಪ್ರಮುಖ ಕಾರಣಕರ್ತರಾಗಿದ್ದರು. ಇನ್ನು ಪವನ್ ಶರಾವತ್ ಅವರು ಕಬಡ್ಡಿಯಲ್ಲಿ ಮಾಡಿದ ದಾಖಲೆಗಳಿಗೆ ಅರ್ಜುನ ಅವಾರ್ಡ್ ಕೊಟ್ಟು ಅವರಿಗೆ ಸನ್ಮಾನಿಸಲಾಗಿದೆ. ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ನೆಕ್ಸ್ಟ್ ಮ್ಯಾಚ್ 15ನೇ ತಾರೀಕಿನಂದು ಬೆಂಗಾಲ್ ವಾರಿಯರ್ಸ್ ತಂಡದ ಮೇಲಿತ್ತು. ಆದರೆ ಈ ಮ್ಯಾಚ್ ಕ್ಯಾನ್ಸಲ್ ಆಗಿದೆ ಅಂತೆ. ಇದು ನಾನು ಹೇಳ್ತಿರೋ ಸುದ್ದಿ ಅಲ್ಲ, ಬೆಂಗಳೂರು ಬುಲ್ಸ್ನವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಮ್ಮ ನೆಕ್ಸ್ಟ್ ಮ್ಯಾಚ್ಗಳು ರೀಶೆಡ್ಯೂಲ್ ಆಗಿದೆ ಅಂತ. ಅದರಲ್ಲಿ ಮೊದಲನೇ ಮ್ಯಾಚ್ ಅವರೇ ಮೆನ್ಷನ್ ಮಾಡಿರೋ ಪ್ರಕಾರ 19ನೇ ತಾರೀಕಿದೆ. ಅಂದರೆ ಬೆಂಗಳೂರು ಬುಲ್ಸ್ನ ನೆಕ್ಸ್ಟ್ ಮ್ಯಾಚ್ಗಾಗಿ ನಾವು ಇನ್ನೂ 10 ದಿನಗಳು ಕಾಯಬೇಕು. ಆ ಮ್ಯಾಚ್ ನಮ್ಮ ತಂಡಕ್ಕೆ 13ನೇ ಮ್ಯಾಚ್ ಆಗಲಿದೆ ಹಾಗೂ ನಾವು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಕಾದಾಡಲಿದ್ದೇವೆ. ಈ ಮ್ಯಾಚ್ಗಳ ರೀಶೆಡ್ಯೂಲಿಂಗ್ ಬಗ್ಗೆ ಇನ್ನೂ ಕೂಡ ಪ್ರೊ ಕಬಡ್ಡಿ ಅವರು ಯಾವುದೇ ರೀತಿಯ ಅಫಿಷಿಯಲ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿಲ್ಲ. ಆ ರೀತಿ ಏನಾದರೂ ಅಪ್ಡೇಟ್ ಬಂದರೆ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇನ್ನು ಟಾಪ್ 3 ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕಳೆದ ಮ್ಯಾಚ್ ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಇತ್ತು. ಈ ಮ್ಯಾಚ್ನಲ್ಲಿ ಇಡೀ ಟೂರ್ನಮೆಂಟ್ ಅಲ್ಲಿ ಅತ್ಯಂತ ದೊಡ್ಡ ಕಂಬ್ಯಾಕ್ ಅನ್ನ ಮಾಡಿ ಕೊನೆಯ 5 ನಿಮಿಷದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋಲಬೇಕಾಗಿದ್ದ ಮ್ಯಾಚ್ ಅನ್ನ 2 ಅಂಕಗಳ ಲೀಡ್ ನಿಂದ ಗೆದ್ದಿತ್ತು. ಈ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣಕರ್ತರಾಗಿದ್ದಂತಹ ಸುರ್ಜಿತ್ ಸಿಂಗ್ ಅವರಿಗೆ ಎಲ್ಲಾ ಫ್ಯಾನ್ಸ್ಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಬೇರೆ ತಂಡದ ಫ್ಯಾನ್ಸ್ಗಳು ಆಶ್ಚರ್ಯರಾಗಿದ್ದಾರೆ. ಯಾಕಂದ್ರೆ ಎಲ್ಲಾ ಪ್ರೊ ಕಬಡ್ಡಿ ಅಭಿಮಾನಿಗಳು ಅಂದ್ಕೊಂಡಿದ್ರು ಸುರ್ಜಿತ್ ಸಿಂಗ್ ಅವರು ಆಕ್ಷನ್ ನಲ್ಲಿ ಅನ್ಸೋಡ್ ಆಗ್ತಾರೆ ಅಂತ. ಆದ್ರೆ ಆಶ್ಚರ್ಯ ಅನ್ನುವಂತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದವರು ಅವರನ್ನ ಆಕ್ಷನ್ ನಲ್ಲಿ ಖರೀದಿ ಮಾಡಿದ್ರು ಹಾಗೂ ಎಲ್ಲಾ ಮ್ಯಾಚ್ ನಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಅವಕಾಶವನ್ನು ಕೊಟ್ಟರು. ಈ ಕಾರಣದಿಂದ ಅವರು ತಮ್ಮ ಹಳೆಯ ಫಾರ್ಮ್ ಅನ್ನ ಕಂಡುಕೊಂಡಿದ್ದಾರೆ. ಇನ್ನು ಟಾಪ್ 4 ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ, ನಮ್ಮ ಕೋಚ್ ಆದಂತ ರಣಧೀರ್ ಸಿಂಗ್ ಶರಾವತ್ ಅವರು ಈ ಮ್ಯಾಚ್ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸುಶೀಲ್ ಅವರ ಬಗ್ಗೆಗೆ ಒಂದು ಹಿಂಟ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಮುಂಬರುವ ಮ್ಯಾಚ್ ಗಳಲ್ಲಿ ಸುಶೀಲ್ ಅವರನ್ನ ನಾವು ಮೈನ್ ರೈಡರ್ ಆಗಿ ನೋಡಬಹುದು ಸ್ಟಾರ್ಟಿಂಗ್ 7 ನಲ್ಲಿ. ಹಾಗೂ ಪಟ್ನಾ ಪೈರೇಟ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ನೀರಜ್ ನರ್ವಾಲ್ ಅವರಿಗೆ ಪ್ರಮುಖ ರೈಡರ್ ನ ಸ್ಥಾನ ನೀಡಿದ್ರಂತೆ. ಆದರೆ ಮುಂಬರುವ ಪಂದ್ಯಗಳಲ್ಲಿ ಸುಶೀಲ್ ಅವರನ್ನ ನಾವು ಪ್ರಮುಖ ರೈಡರ್ ಆಗಿ ಕಾಣಬಹುದು ಅಂತ ಹಿಂಟ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು 5ನೇ ಬ್ರೇಕಿಂಗ್ ನ್ಯೂಸ್ ಹೇಳುವ ಮುನ್ನ ನಿಮ್ಮ ಹತ್ತಿರ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ. ಕೊನೆಯ ಸುದ್ದಿ ಏನು ಅಂದರೆ, ಮೊಹಮ್ಮದ್ ಶಮಿ ಅವರಿಗೂ ಕೂಡ ಭಾರತ ಸರ್ಕಾರದಿಂದ ಅರ್ಜುನ ಅವಾರ್ಡ್ ನೀಡಲಾಗಿದೆ. 2023ರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ಮೊಹಮ್ಮದ್ ಶಮಿ ಅವರು ಭಾರತ ತಂಡಕ್ಕೆ ಅತ್ಯಂತ ವಿಕೆಟ್ ಪಡೆದ ಪ್ಲೇಯರ್ ಆಗಿದ್ದರು. ಈ ಕಾರಣದಿಂದ ಅವರಿಗೆ ಅರ್ಜುನ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ಹಾಗೂ ಇನ್ನೊಂದು ಪ್ರಮುಖ ವಿಷಯ ಏನು ಅಂದರೆ, 2013ರಿಂದ 2023ರ ತನಕ ಪ್ರತಿ ವರ್ಷನೂ ಒಬ್ಬ ಕ್ರಿಕೆಟ್ ಪ್ಲೇಯರಿಗೆ ಅರ್ಜುನ ಅವಾರ್ಡ್ ನೀಡಲಾಗಿದೆ. 2013ರಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಅರ್ಜುನ ಅವಾರ್ಡ್ ನೀಡಲಾಗಿತ್ತು. ಈಗ 2023ರಲ್ಲಿ ಮೊಹಮ್ಮದ್ ಶಮಿ ಅವರಿಗೆ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.